ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇನೋ ಸಿನಿಮಾ ಡೈಲಾಗ್ ತರ ಹೇಳಿದ್ದೆ, ಸತ್ಯ ಯಾವತ್ತಿದ್ರು ಸೂರ್ಯನ್ ತರ, ಆದ್ರೆ ಬೆಳಕು ಎಲ್ಲರ ಕಣ್ಣು ಕುಕ್ಕೆ ಕುಕ್ಕತ್ತೆ ಅಂತ. ನಿನಗ್ ಮಾತ್ರ ಅಲ್ಲ, ನಿನ್ನೆ ಸೊಸೆಗೂ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ದಿನ ನನ್ನ ನೋಡಿದ್ರೇನೆ ಉರಿದು ಬೀಳ್ತಾ ಇದ್ದೆ. ಈಗ ಇದ್ದಕ್ಕಿದ್ದ ಹಾಗೆ ನನ್ನ ಮೇಲೆ ತುಂಬಾ ಪ್ರೀತಿ ಬಂದಿದೆ. ಇಡೀ ಆಸ್ತಿನ ನಿಮ್ಮ ಹೆಸರಿಗೆ ಬರೀತೀನಿ ಅತ್ತೆ ಅಂತ ರೆಡಿಯಾಗಿ ನಿಂತಿದ್ದಾಳೆ. ಅದಕ್ಕೆ ನಿನಗೂ ನಿನ್ನ ಸೊಸೆಗೂ ತುಂಬ ಹೃದಯದ ಧನ್ಯವಾದಗಳು. ನಿನ್ನ ಬಾಯಲ್ಲೂ ಕೃತಜ್ಞತೆ. ಹೌದಕ್ಕ, ಗ್ರ್ಯಾಟಿಟ್ಯೂಡ್ ಅನ್ನೋದು ಇರಬೇಕು ಮನುಷ್ಯಂಗೆ. ನಾನು ಹೇಳಬೇಕಾಗತ್ತೆ, ಇಡೀ ಆಸ್ತಿ ಇಡೀ ಕಂಪನಿ ಎಲ್ಲ ನಮ್ಮ ಅಕ್ಕ ನನಗಾಗಿ ಕೊಟ್ಟಿದ್ದಾಳೆ. ಸೊ ಅವಳಿಗೆ ನಾನು ಈ ಥ್ಯಾಂಕ್ ಯು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ. ಪಾಪ ಅಕ್ಕ, ಒಂದು ಕೆಲಸ ಮಾಡು, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡು. ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬಂದ ಮೇಲೆ ನೀನೇ ವೈದೇಹಿ ಸೂರ್ಯನಾರಾಯಣ ವಸಿಷ್ಠ ಅಂತ ಎಲ್ಲರ ಹತ್ರ ಹೇಳ್ಬಿಡು. ನಿನ್ನ ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ದೂರ ಹೊರಟೋಗು. ನನಗೆ ನಿಮ್ಮನ್ನೆಲ್ಲ ಕತ್ ಹಿಡಿದು ಆಚೆ ದಬ್ಬೋ ಕೆಲಸ ತಪ್ಪುತ್ತೆ. ಎದ್ದೇಳ್ರಿ ಮೇಲೆ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಎದ್ದೇಳ್ರಿ ಮೇಲೆ. ನಿಮ್ಮ ವಯಸ್ಸೇನು, ನನ್ನ ಮಗಳ ವಯಸ್ಸೇನು? ನಿಮ್ಮ ಮಗಳ ವಯಸ್ಸಿನ ಹುಡುಗಿಗೆ ಮೋಸ ಮಾಡ್ತಾ ಇದ್ದೀರಾ? ಹೇಳಿದ್ ಕೇಳಿಸ್ತಾ ಇಲ್ವಾ? ಎದ್ದೇಳ್ರಿ. ಮಂಜು ಅವರೇ, ಪ್ಲೀಸ್ ಕೂಲ್ ಡೌನ್. ನಾನು ಹೇಳೋದನ್ನು ಕೇಳಿ. ಮತ್ತೆ ಇಂಥ ಅವಕಾಶ ಸಿಗೋದಿಲ್ಲ. ನಾನು ಬರೀ 25 ಲಕ್ಷ ಕೊಡ್ತಾ ಇಲ್ಲ, ನಿಮ್ಮ ಮನೇನ ಬೆಳಗೋದಕ್ಕೆ ದಾರಿ ತೋರಿಸ್ತಾ ಇದ್ದೀನಿ. ನೋಡಿ, ನಂದು NGO ಮಾತ್ರ ಅಲ್ಲ, ತುಂಬ ಆಸ್ತಿ ಇದೆ. 3 ಕಂಪ್ನಿಗಳಿದೆ ನನಗೆ. ಎಲ್ಲ ರಿಯಲ್ ಎಸ್ಟೇಟ್ ಕಂಪ್ನಿಗಳು. ತಿಂಗಳಿಗೆ ಏನಿಲ್ಲ ಅಂದರೂ 25 ಕೋಟಿ ಟರ್ನ್ ಓವರ್ ಇದೆ. ನಿಮ್ಮ ಹಣ ನಿಮ್ಮ ಹತ್ರನೇ ಇರಲಿ, ನಮ್ಮ ಬಡತನ ನಮ್ಮ ಹತ್ರನೇ ಇರಲಿ. ಮೊದಲು ಇಲ್ಲಿಂದ ಹೊರಡಿ. ಮಂಜು ಅವರೇ, ಪ್ಲೀಸ್ ನಾನು ಹೇಳೋ ವಿಷಯ ಸ್ವಲ್ಪ ಕೇಳಿ. ನನ್ನ ಹೆಂಡತಿ ಸತ್ತು 10 ವರ್ಷ ಆಗಿದೆ. ನಾನು ಇನ್ನೊಂದು ಮದುವೆ ಆಗೋದಕ್ಕೆ ಹುಡುಗಿ ಹುಡುಕ್ತಾ ಇದೆ. ನಿಮ್ಮ ಫ್ರೆಂಡ್ ಸುಧಾಕರ್ ಇದ್ದಾನಲ್ಲ, ಅವನು ನಿಮ್ಮ ಹುಡುಗಿ ಫೋಟೋ ತೋರಿಸ್ದ. ಒಬ್ಬರ ಹತ್ರ ಜಾತಕ ತೋರಿಸ್ದೆ. ನಿಮ್ಮ ಹುಡುಗಿನ ಮದುವೆ ಆದರೆ ನನ್ನ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ದ. ಅದಕ್ಕೆ ಆ ಸುಧಾಕರ್ಗೆ ನಿಮ್ಮ ಹತ್ರ ಮಾತಾಡಿ ಅಂತ ಹೇಳಿದೆ. ಆಗೇನೋ ಮದುವೆ ಮಾಡಲ್ಲ ಅಂತ ಹೇಳಿದ್ರಂತೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ನಿಮ್ಮ ಮಗಳು ನಮ್ಮ NGOಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ಲು. ಅದಕ್ಕೋಸ್ಕರ ನಾನು ಇವಳ ಮೇಲೆ ಆಸೆ ಪಟ್ಟೆ. ಬರೀ ಆಸೆ ಅಲ್ಲ, ಅವಳನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಮೋಸ ಮಾಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದ? ಇಲ್ಲಮ್ಮ, ನಾನು ತುಂಬ ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿದ್ದೀನಿ. ನಾನು ಯಾರನ್ನು ಫಾರಿನ್ ಕಳಿಸಿಲ್ಲ. ನನ್ನ ಡೀಲ್ ಇಷ್ಟೇ, ನಿಮ್ಮ ಮಗಳು ಎಷ್ಟಾದ್ರೂ ಓದಲಿ, ಎಲ್ಲಿ ಬೇಕಾದರೂ ಓದಲಿ, ಓದಿಸ್ತೀನಿ. ಆದರೆ ಅವಳು ನನ್ನನ್ನು ಮದುವೆ ಆಗಬೇಕು. ನಿನ್ನ ಮಗಳ ವಯಸ್ಸಿನ ಹುಡುಗಿ ಜೊತೆ ಮದುವೆ ಆಗ್ಬೇಕಾ ನೀನು? ಬಾಯಿ ಮುಚ್ಕೊಂಡು ಹೊರಡೋ ಇಲ್ಲಿಂದ. ಇದೇ ಕಡೆ ತೀರ್ಮಾನನ ನಿಮ್ಮದು? ಇನ್ನೊಂದು ಗತಿ ಇಲ್ಲ ನಿಮಗೆ. ರಿಯಲ್ ಎಸ್ಟೇಟ್ ಕಿಂಗ್ ನಾನು. ಲಕ್ಷ್ಮಿ ನನ್ನ ಮನೆಯಲ್ಲಿ ಕಾಲು ಮುರ್ಕೊಂಡು ಕೂತಿದ್ದಾಳೆ. ಹೊರಡ್ತಿರೋ ಇಲ್ಲ ಕಟ್ಟಿಡ್ದು ಆಚೆ ದಬ್ಲೋ? ಸರ್, 1 ನಿಮಿಷ. ಇನ್ನೊಂದ್ಸಲ ಬೇರೆಯವ್ರ ಮನೆ ಹೆಣ್ಮಕ್ಳು ಕನ್ಸುಗಳ ಜೊತೆ ಆಟ ಆಡಿದ್ರೆ ಸರಿ ಇರಲ್ಲ ಸರ್. ನಿಮಗೆ ನಮ್ಮ ಅಪ್ಪನಷ್ಟು ವಯಸ್ಸಾಗಿದೆ, ನಿಮಗೆ ಮದುವೆ ಆಗಕ್ಕೆ ನಾನೇ ಬೇಕಿತ್ತ? ಹೊರಟೋಗಿ ಇಲ್ಲಿಂದ. ಗೆಟ್ ಔಟ್.
ನಿಂತ್ಕೋ. ಯಾಕೇನು ಮಾತಾಡ್ತೀರಾ ಹಾಗೆ ಹೋಗ್ತಾ ಇದೆಯಾ? ಅರ್ಥ ಮಾಡ್ಕೋ ಸುಹಾಸಿನಿ, ಮೇಲೊಬ್ಬ ಇದ್ದಾನೆ, ಸೋತವ್ರಿಗೆ ಮತ್ತೆ ಮತ್ತೆ ಸೋಲಿಸ್ತಾನೆ ಇರ್ತಾನೆ. ಯಾಕೆ ಹೇಳು? ಅವನಿಗೆ ಗೊತ್ತು ಯಾವಾಗ ಗೆಲ್ಲಿಸ್ಬೇಕು ಅಂತ. ಜೀವನನೇ ಹೀಗೆ ಸುಹಾಸಿನಿ, ಯಾರು ಯಾವಾಗ ಬೇಕಾದರೂ ಗೆಲ್ಬಹುದು, ಯಾವಾಗ ಬೇಕಾದರೂ ಸೋಲ್ಬಹುದು. ಓ ಮೈ ಗಾಡ್, ನಿನಗೆ ಇನ್ನೂ ಹೋಪ್ಸ್ ಇದೆಯಾ? ಕೊನೆ ಕ್ಷಣದಲ್ಲಿ ಏನಾದರೂ ಪವಾಡ ಆಗಿ ಎಲ್ರಿಗೂ ನೀನೇ ವೇದಾಂತ್ ತಾಯಿ ವೈದೇಹಿ ಅಂತ ಗೊತ್ತಾಗತ್ತೆ ಅಂತ. ಸ್ವಲ್ಪ ರಿಯಾಲಿಟಿಗೆ ಬಾ ವೈದೇಹಿ. ಕಣ್ಬಿಟ್ಟು ಎಲ್ಲ ಕಡೆ ನೋಡು. ಇಡೀ ಆಫೀಸು ಈ ಸುಹಾಸಿನಿ ಪಟ್ಟಾಭಿಷೇಕಕ್ಕೆ ರೆಡಿಯಾಗಿದೆ. ಇನ್ನೇನೊಂದು ಅರ್ಧ ಗಂಟೆ ಅಮೂಲ್ಯ ಬಂದು ಇಡೀ ಆಸ್ತಿನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾಳೆ. ಅಲ್ಲಿಗೆ ವೈದೇಹಿ ಅನ್ನೋ ಅಧ್ಯಾಯ ಮುಗಿದಾಗಿ ಇಟ್ಸ್ ಓವರ್. ಪ್ರತಿಯೊಂದು ಅಧ್ಯಾಯದ ಮುಕ್ತಾಯಕ್ಕೆ ಒಂದು ಹೊಸ ಅಧ್ಯಾಯ ಶುರು ಆಗುತ್ತೆ ಸುಹಾಸಿನಿ. ಮನುಷ್ಯನ ಹಣೆಬರ ಬದಲಾಯಿಸೋಕೆ ಕೇವಲ ಕ್ಷಣಗಳು ಸಾಕು. ನಿನಗೆ ಹುಚ್ಚು ಅನ್ಬೇಕು, ಭ್ರಮೆ ಅನ್ಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಹುಚ್ಚು ಅಲ್ಲ, ಬೆಪ್ಪು ಅಲ್ಲ, ದೇವರ ಮೇಲಿರೋ ನಂಬಿಕೆ. ಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣ ಆಗ್ತಿರ್ಬೇಕಾದ್ರೆ ಇನ್ನೇನು ಅವಳ ಮಾನ ಹೋಗ್ತಿದೆ ಅನ್ನೋಷ್ಟರಲ್ಲಿ ಅವಳನ್ನು ಕಾಪಾಡಕ್ಕೆ ಬಂದಿದ್ದು ದೇವರು. ಪವಾಡ ಅನ್ನೋದು ಯಾವತ್ತಿಗೂ ಅಷ್ಟೇ ಕಡೆ ಕ್ಷಣದಲ್ಲಾಗೋದು. ನಿನ್ನ ಪ್ರಕಾರ ಪವಾಡ ಅಂದರೆ ಭ್ರಮೆ, ಅದೇ ನನ್ನ ಪ್ರಕಾರ ಪವಾಡ ಅಂದರೆ ನಂಬಿಕೆ. ಕಡೆವರೆಗೂ ನಾನು ನೋಡ್ತೀನಿ ಪವಾಡ, ಗೆಲ್ಲೋದು ಒಳ್ಳೇದಾ ಕೆಟ್ಟದ್ದ ಅಂತ. ಆಯ್ತು, ನೋಡೋಣ. ಆದರೆ ಒಂದು ನೆನ್ಪಿಟ್ಟು, ಏನೇ ಆದರೂ ಗೆಲ್ಲೋದು ಈ ಸುಹಾಸಿನಿನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.